ಆತ್ಮೀಯ ಮಿತ್ರರೇ, ಇವತ್ತು ನಾವು ಗೂಗಲ್ ಫಾರ್ಮ್ನಲ್ಲಿ ಕ್ವಿಜ್ ರಚಿಸಿದ ನಂತರ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಹೇಗೆ ಕೊಡುವುದು ಎನ್ನುವುದರ ಬಗ್ಗೆ ಗಮನಿಸೋಣ. ಮೊದಲನೇದಾಗಿ ನಾವು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಳ್ಳೋಣ. ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡ ನಂತರ ಗೂಗಲ್ ಡ್ರೈವ್ಗೆ ಹೋಗೋಣ. ಗೂಗಲ್ ಡ್ರೈವ್ಗೆ ಹೋದ ನಂತರ ಈಗಾಗಲೇ ನೀವು ಒಂದು ಕ್ವಿಜ್ ರೆಡಿ ಮಾಡಿ ಇಟ್ಟುಕೊಂಡಿದ್ದರೆ ಆ ಕ್ವಿಜ್ಗೆ ನಾವು ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಹೇಗೆ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನಿಸೋಣ. ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ರಸಪ್ರಶ್ನೆಯನ್ನು ಓಪನ್ ಮಾಡ್ತೇನೆ. ಈ ಓಪನ್ ಮಾಡಿದ ನಂತರ ಇಲ್ಲಿ ನೋಡಿ, ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ಮೂರು ಸಣ್ಣ ಚುಕ್ಕೆಗಳಿವೆ. ಅವುಗಳ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ಡ್ರಾಪ್ ಡೌನ್ ಮೆನ್ಯೂ ಸಿಗುತ್ತೆ. ಅದರಲ್ಲಿ ನಾವು ಆಡ್ಆನ್ಸ್ ಅಂತ ಹೇಳಿದೆ, ಆಡ್ಆನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಆಡ್ಆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೂಗಲ್ ಮಾರ್ಕೆಟ್ ಪ್ಲೇಸ್ ಅಂತೇಳಿ ಒಂದು ಆಡ್ಆನ್ಸ್ ಗಳ ಒಂದು ಮಾರ್ಕೆಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸರ್ಟಿಫೈ CER ಅಂತೇಳಿ ಹಾಕಿದ್ರೆ ಸಾಕು, ಸರ್ಟಿಫೈ ಅಂತೇಳಿ ಬರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಆ ಒಂದು ಆಡ್-ಆನ್ ಅನ್ನ ನಾವು ಗೂಗಲ್ ಕ್ವಿಜ್ ಫಾರ್ಮ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಮೊದಲು. ಈಗ ನಾವು ಅದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಈಗ ಇನ್ಸ್ಟಾಲ್ ಅಂತ ಹೇಳೋಣ. ಇನ್ಸ್ಟಾಲ್ ಅಂತ ಹೇಳಿದರೆ ಅದೇನಾಗುತ್ತೆ, ಇನ್ಸ್ಟಾಲ್ ಆಗುತ್ತೆ. ನಾವು ಕಂಟಿನ್ಯೂ ಮಾಡೋಣ, ಇನ್ಸ್ಟಾಲ್ ಮಾಡೋಣ. ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಅದು ನಮ್ಮ ಗೂಗಲ್ ಇಮೇಲ್ ಅಕೌಂಟ್ ಅನ್ನು ಕೇಳುತ್ತೆ. ಆ ಇಮೇಲ್ ಅಕೌಂಟ್ ಅನ್ನು ಹಾಕೋಣ. ಒಂದು ಆಲ್ರೆಡಿ ಇಮೇಲ್ ಅಕೌಂಟ್ ಇದೆ, ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಮತ್ತು ಅಲೋ ಬಟನ್ ಅನ್ನು ಕ್ಲಿಕ್ ಮಾಡ್ತೇನೆ. ಅಲೋ ಬಟನ್ ಕ್ಲಿಕ್ ಮಾಡಿದ ನಂತರ ಈ ಸರ್ಟಿಫೈ ಅನ್ನತಕ್ಕಂಥ ಒಂದು ಗೂಗಲ್ ಆಡ್-ಆನ್ ನಮ್ಮ ಗೂಗಲ್ ಫಾರ್ಮ್ ನಲ್ಲಿ ಇನ್ಸರ್ಟ್ ಆಗಿರುತ್ತೆ. ಈಗ ಅದನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ಒಂದು ರಸಪ್ರಶ್ನೆಯಲ್ಲಿ ಸುಮಾರು 10 ಪ್ರಶ್ನೆಗಳಿವೆ. ಈ 10 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿದ ನಂತರ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅತ್ಯಂತ ಹೆಚ್ಚು ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ನಾವು ಒಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಆ ಸರ್ಟಿಫಿಕೇಟ್ ಅನ್ನು ನಾವು ಈ ಸರ್ಟಿಫೈ ಅನ್ನತಕ್ಕಂಥ ಆಡ್-ಆನ್ಸ್ ನಿಂದ ಜನರೇಟ್ ಮಾಡಬಹುದು. ನೋಡಿ, ಮೇಲ್ಭಾಗದಲ್ಲಿ ಒಂದು ಬಾಣದ ಗುರುತಿದೆ, ಅದರ ಮೇಲೆ ನಾವು ಆಡ್-ಆನ್ಸ್ ಗಳ ಒಂದು ಬಾಣದ ಗುರುತಿದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸರ್ಟಿಫೈ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಬಾಕ್ಸ್ ತೆಗೆದುಕೊಳ್ಳುತ್ತೆ. ಅಲ್ಲಿ ಶೋ ಸರ್ಟಿಫೈ ಕಂಟ್ರೋಲ್ಸ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಸರ್ಟಿಫೈ ಆಫ್ ಇದೆ. ಈಗ ನಾವು ಇದನ್ನು ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡ್ವಿ. ಆನ್ ಮಾಡ್ಕೊಂಡ ನಂತರ ನಾವು ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ನಾವು ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಬಯಸಿರ್ತೀವೋ ಅಷ್ಟು ಪರ್ಸೆಂಟೇಜ್ ಅನ್ನ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 85% ಅಂತೇಳಿ ನಾನು ಫಿಕ್ಸ್ ಮಾಡ್ಕೊಳ್ತೇನೆ. ಅದು ಕೂಡ ಸೇವ್ ಆಗುತ್ತೆ. ಸೇವ್ ಆದ ನಂತರ ನಾವು ಮುಂದಿನ ಆಪ್ಷನ್ಗೆ ಹೋಗೋಣ. ಇಲ್ಲಿ ಕೆಳಗಡೆ ಟೆಂಪ್ಲೇಟ್, ಸರ್ಟಿಫಿಕೇಟ್ ಯಾವ ಟೆಂಪ್ಲೇಟ್ ನಲ್ಲಿ ಬೇಕು ಅನ್ನೋದಕ್ಕೆ ಒಂದು ಸುಮಾರು ಈ ಗೂಗಲ್ ಫಾರ್ಮ್ ನಲ್ಲಿ ಇನ್ಬಿಲ್ಟ್ ಆಗಿರ್ತಕ್ಕಂಥ ಸರ್ಟಿಫೈ ನಲ್ಲಿ ಕೆಲವು ಸರ್ಟಿಫಿಕೇಟ್ ಗಳಿವೆ. ಆ ಸರ್ಟಿಫಿಕೇಟ್ ಗಳಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಅನ್ನು ನಾನು ಆಯ್ದುಕೊಳ್ಳೋಣ. ನಾನು ಪರ್ಪಲ್ ಬ್ಯಾನರ್ ಅಂತೇಳಿ ಆಯ್ದುಕೊಳ್ತೇನೆ. ಆಯ್ದುಕೊಂಡು ಅದನ್ನು ನಾವು ಸೇವ್ ಮಾಡೋಣ. ಸೇವ್ ಮಾಡಿ ಇದನ್ನು ನಾವು ಕ್ಲೋಸ್ ಮಾಡೋಣ. ಸರ್ಟಿಫೈ ಅನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ ತಕ್ಷಣ ನಾವು ಸೆಂಡ್ ಅನ್ನತಕ್ಕಂಥ ಬಟನ್ಗೆ ಹೋಗೋಣ. ಯೂಶುವಲ್ ಆಗಿ ನಾವು ಯಾವ ರೀತಿ ಗೂಗಲ್ ಫಾರ್ಮ್ ಅನ್ನ ನಾವು ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ, ಆ ರೀತಿ ಲಿಂಕ್ ಕ್ರಿಯೇಟ್ಗೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನಮಗೊಂದು ನಾವು ರಚಿಸಿರ್ತಕ್ಕಂಥ ಗೂಗಲ್ ಫಾರ್ಮ್ ನ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆದ ನಂತರ ಆ ಲಿಂಕ್ ಅತ್ಯಂತ ದೀರ್ಘವಾಗಿರೋದ್ರಿಂದ ಅದನ್ನು ನಾವು ಶಾರ್ಟ್ ಮಾಡ್ಕೊಳ್ಳೋಣ. ಶಾರ್ಟನ್ URL ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕ್ವಿಜ್ಗೆ ರೂಪುಗೊಂಡಿರ್ತಕ್ಕಂಥ ಒಂದು ಲಿಂಕ್ ಏನಿದೆ ಶಾರ್ಟ್ ಆಯ್ತು. ಈಗ ಅದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ನಾವು ಅದನ್ನ ಜಿಮೇಲ್ಗಾದ್ರೂ ಸೆಂಡ್ ಮಾಡ್ಬೋದು, ವಾಟ್ಸಪ್ನ ವಿವಿಧ ಗುಂಪುಗಳಿಗಾದ್ರೂ ಸೆಂಡ್ ಅಪ್ ಮಾಡ್ಬೋದು, ಅಥವಾ ಫೇಸ್ಬುಕ್ ಆಗಿದ್ದು ಸೆಂಡ್ ಅಪ್ ಮಾಡ್ಬೋದು. ಸೆಂಡ್ ಅಪ್ ಮಾಡಿ ನಂತರ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದ ತಕ್ಷಣವೇ ಅವರಿಗೇನಾಗುತ್ತೆ, ಈ ಒಂದು ನಾವು ರಚಿಸಿರ್ತಕ್ಕಂಥ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಒಂದು ವೇಳೆ ಅವರು ಈ ಕ್ವಿಜ್ ನಲ್ಲಿ 85% ಗಿಂತ ಸ್ಕೋರ್ ಮಾಡಿದ್ದರೆ ಅದೇನಾಗುತ್ತೆ, ಅವರಿಗೆ ಈ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಹೀಗೆ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಏನ್ ಮಾಡ್ಬೋದು, ಈ ಸರ್ಟಿಫೈ ಅನ್ನತಕ್ಕಂಥ ಒಂದು ಆಡ್-ಆನ್ಸ್ ನ ಮೂಲಕ ಹೆಚ್ಚು ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ಗಳ ಮೂಲಕ ಪ್ರೋತ್ಸಾಹಿಸಬಹುದು. ಇಲ್ಲಿವರೆಗೂ ಈ ಒಂದು
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.